ಸಿಎಂ ಸಿದ್ದರಾಮಯ್ಯ ಅವರು ಈಗ ಹೌದು ಹುಲಿಯ ಆಗಿ ಉಳಿದೇ ಇಲ್ಲ. ಈ ಮಾತನ್ನು ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಈಗ ಹೌದು ಇಲಿಯ ಆಗಿಬಿಟ್ಟಿದ್ದಾರೆ. ಸದನದಲ್ಲಿ ಈ ರೀತಿಯ ಮಾತುಗಳು ಕೇಳೋಕೆ ಸಿಕ್ತು ನಮಗೆ. ಸಿದ್ದರಾಮಯ್ಯ ಮತ್ತು ಆರ್ ಅಶೋಕ್ ಅವರು ಮಾತನಾಡಬೇಕಾದ್ರೆ ಕೆಲವೊಂದು ಸರ್ಕಾರದ ಬಗ್ಗೆ ಮಾತುಗಳು ಬಂದು ಸಿದ್ದರಾಮಯ್ಯ ಅವರು ಹೌದು ಹುಲಿಯ ಆಗಿ ಉಳಿದಿಲ್ಲ, ಹೌದು ಇಲಿಯ ಆಗಿಬಿಟ್ಟಿದ್ದಾರೆ. ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಸಿದ್ದರಾಮಯ್ಯ ಅವರನ್ನು ಲೇವಡಿ ಮಾಡಿದ್ದಾರೆ. ಸಿಎಂ ಈಗ ಡಲ್ ಆಗಿಬಿಟ್ಟಿದ್ದಾರೆ, ಮೊದಲಿನ ತರ ಇಲ್ಲ ಅವರು. ಸಿಎಂ ಅವರಿಗೆ ಆಡಳಿತದಲ್ಲಿ ಬಿಗಿ ಇಲ್ಲ ಈಗ. ನೋಡಿ, ಸದನದಲ್ಲಿ 80% ಕಮಿಷನ್ ಜಟಾಪಟಿ ನಡೆದಿತ್ತು. ಅದರ ಬಗ್ಗೆ ದೊಡ್ಡ ಮಟ್ಟದ ಪ್ರಶ್ನೆ ಮೂಡಿತ್ತು. ಲೂಟಿಕೋರ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಆರೋಪ. ಇಲಾಖೆಗಳಲ್ಲಿ ಲೂಟಿ ನಿಲ್ತಾ ಇಲ್ಲ, ದೊಡ್ಡ ಮಟ್ಟದ ಲೂಟಿಗಳಾಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಆರ್ ಅಶೋಕ್ ಮಾತನಾಡ್ತಾ ಇರುವಂಥದ್ದು ಲಂಚಾವತಾರ ತಾಂಡವ ಆಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಸರ್ಕಾರದ ವೈಫಲ್ಯಗಳು, ಭ್ರಷ್ಟಾಚಾರದ ಬಗ್ಗೆ ತರಾಟೆಗೆ ತೆಗೆದುಕೊಂಡಿದ್ರು ಆರ್ ಅಶೋಕ್. ಸರ್ಕಾರಕ್ಕೆ ನೈತಿಕತೆ ಇಲ್ಲ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿರುವಂಥದ್ದು ಸರ್ಕಾರದ ವಿರುದ್ಧ. ಮತ್ತೆ ಸಿದ್ದರಾಮಯ್ಯ ವಿಚಾರವಾಗಿ ಕೂಡ ಮಾತನಾಡ್ತಾರೆ. ಏನಂದ್ರೆ ನೋಡಿ, ಸಿದ್ದರಾಮಯ್ಯ ಅವರು ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಅಥವಾ ವಿಪಕ್ಷ ನಾಯಕನಾಗಿದ್ದಾಗ ಯಾವ ರೀತಿಯಾಗಿದ್ರು, ಯಾವ ರೀತಿಯಾಗಿ ಖಡಕ್ ಆದ ಮಾತುಗಳನ್ನು ಆಡ್ತಾ ಇದ್ರು, ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ರು, ಆ ರೀತಿಯಾಗಿ ಕಾಣ್ತಾ ಇಲ್ಲ ಈ ಬಾರಿ. ಅವರ ಆಡಳಿತದಲ್ಲಿಯೂ ಕೂಡ ಬಿಗಿ ಇಲ್ಲ ಅವರಿಗೆ. ಎಲ್ಲ ಒಂಥರ ಸಾಫ್ಟ್ ಆಗ್ತಾ ಬರ್ತಾ ಇದ್ದಾರೆ. ಮಾಸ್ ಲೀಡರ್ ಮಾಸ್ ಆಗಿ ಉಳಿತಾ ಇಲ್ಲ, ತುಂಬಾ ಕ್ಲಾಸ್ ಆಗ್ತಾ ಹೋಗ್ತಾ ಇದ್ದಾರೆ. ಆರ್ ಅಶೋಕ್ ಲೇವಡಿ ಮಾಡ್ತಾ ಇದ್ದಾರೆ. ಹೌದು ಹುಲಿಯ ಅಂತ ಹೇಳಿ ಕರೆದಿದ್ರಲ್ಲ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಬೇಕಾದ್ರೆ ಸಿದ್ದರಾಮಯ್ಯ ಅವರನ್ನು, ಒಬ್ಬ ವ್ಯಕ್ತಿ, ಅದು ತುಂಬ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಹೌದು ಹುಲಿಯ ಆಗಿಲ್ಲ, ಹಿಲಿಯ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಆಡಳಿತ ಆ ರೀತಿಯಾಗಿದೆ. ವಿರೋಧ ಪಕ್ಷದ ನಾಯಕ, ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸ್ವಲ್ಪ ಡಲ್ ಆದಂತೆ ಕಾಣ್ತಾ ಇದೆ, ಆಕ್ಟಿವ್ ಆಗಿಲ್ಲ ಈ ಬಾರಿ. ಯಾವ ಕಾರಣದಿಂದ ಅಂತ ಗೊತ್ತಿಲ್ಲ. ಯಾಕಂದರೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಗೊಂದಲ ಇದೆ. ಕಾಂಗ್ರೆಸ್ಸೇ ಈಗ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿದೆ. ಯಾಕಂದರೆ ನಾಯಕತ್ವದ ಬದಲಾವಣೆ ವಿಚಾರ ಆಗಿರ್ಬೋದು, ಸಚಿವ ಸಂಪುಟದ ಪುನರ್ರಚನೆ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಅವರಲ್ಲೇ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡೋದಾಗಿರ್ಬೋದು, ಸಾಕಷ್ಟು ಗೊಂದಲ ಇದೆ. ಹೀಗಿರುವಾಗ ಸಿದ್ದರಾಮಯ್ಯ ಅವರು ಆಡಳಿತವನ್ನು ನಾವು ನೋಡ್ತಾ ಇದ್ದೀವಲ್ಲ, ಅಲ್ಲಿ ಡಲ್ ಆದಂತೆ ಕಾಣ್ತಾ ಇದೆ. ಈ ಎಲ್ಲ ವಿಚಾರಗಳಿರ್ಬೋದು, ಬೇರೆ ಕೂಡ ಇರಬಹುದು. ಆದರೆ ಸಿ ಎಂ ಅವರಿಗೆ ಈಗಿರುವಂತಹ ಸರ್ಕಾರದಲ್ಲಿ ಆಡಳಿತದಲ್ಲಿ ಬಿಗಿನೇ ಇಲ್ಲ. ಅವರಿಗೆ ಯಾರೋ ಅವ್ರ ಮಾತು ಸರಿಯಾಗಿ ಕೇಳ್ತಾ ಇಲ್ಲ. ಅಷ್ಟೇ ಅಲ್ಲ, ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗ್ತಾ ಇದೆ. 50-40 ಅಲ್ಲ, 80% ಕಮಿಷನ್ನು ಅಷ್ಟೊಂದು ಕೇಳ್ತಾ ಇದ್ದಾರೆ. ಎಲ್ಲ ಇಲಾಖೆಯಲ್ಲಿಯೂ ಕೂಡ ಅಧಿಕಾರಿಗಳು ಲೂಟಿ ಮಾಡ್ತಾ ಇದ್ದಾರೆ. ಲೂಟಿಕೋರ ಅಧಿಕಾರಿಗಳಿದ್ದಾರೆ. ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಈ ಬಾರಿ ಸರ್ಕಾರ. ಇಲಾಖೆಯಲ್ಲಿ ಎಲ್ಲೂ ಕೂಡ ಭ್ರಷ್ಟಾಚಾರ ನಿಲ್ತಾ ಇಲ್ಲ. ಎಲ್ಲವೂ ಗೊತ್ತಾದರೂ ಕೂಡ ಸುಮ್ಮನೆ ಇದ್ದಾರೆ. ಈ ಸರ್ಕಾರ ಭ್ರಷ್ಟಾಚಾರದಲ್ಲೇ ಮುಳುಗಿ ಹೋಗಿದೆ. ಇವರೇ ನಡೆಸ್ತಂತೆ ಕಾಣ್ತಾ ಇದೆ. ಅದು ಗೊತ್ತಾದ ಮೇಲೆ ಕೂಡ ಅವ್ರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಸಿದ್ದರಾಮಯ್ಯ ಸರ್ಕಾರ ನಿಜಕ್ಕೂ ಕೂಡ ಏನು ಆಡಳಿತ ನಡೆಸ್ತಾ ಇದೆ ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಕೂಡ ಈಗ ಮೊದಲಿನಂತೆ ಇಲ್ಲ ಅಂತ ಹೇಳಿ ಮಾತನಾಡಿರುವಂಥದ್ದು. ಸರ್ಕಾರದ ವೈಫಲ್ಯಗಳು ಜಾಸ್ತಿ ಆಗ್ತಾ ಇದೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ, ಅಹಿತಕರ ಘಟನೆಗಳು ಜಾಸ್ತಿ ಆಗ್ತಾ ಇದೆ, ದರೋಡೆಗಳು ಜಾಸ್ತಿ ಆಗ್ತಾ ಇದೆ, ಲೂಟಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಯಾವ ರೀತಿಯಾಗಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ, ತನಿಖೆಯನ್ನು ಮಾಡಿಸ್ತಾ ಇಲ್ಲ. ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಯಾವುದು ಕೂಡ ಕಡಿಮೆ ಆಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಗೃಹ ಇಲಾಖೆಯ ವೈಫಲ್ಯ ಕೂಡ ಇದರಲ್ಲಿ ಕಾಣ್ತಾ ಇದೆ. ಸಿದ್ದರಾಮಯ್ಯವರು ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಾ ಇಲ್ಲ ಅಂತ ಹೇಳಿ ಆರ್ ಅಶೋಕ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ನೈತಿಕತೆ ಇಲ್ಲವೇ ಇಲ್ಲ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.